ಮಂಡ್ಯದಲ್ಲಿ ಖೇಲೋ ಇಂಡಿಯಾ ವೈಬ್ರೇಟ್ ಮಂಡ್ಯ ಅನ್ನುವಂತಹ ಬೃಹತ್ ಜೆಡಿಎಸ್ ನ ಕಾರ್ಯಕ್ರಮ ಇವತ್ತು ಜರುಗಿತು. ಬಹಳ ವಿಶೇಷವಾಗಿ 388ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ವಿಶೇಷ ಚೇತನರಿಗೆ ಬೈಕ್ ಅನ್ನು ಕೂಡ ವಿತರಣೆ ಮಾಡಲಾಗಿರುವಂತದ್ದು. ನಮ್ಮೊಂದಿಗೆ ವಿಶೇಷ ಚೇತನರಿದ್ದಾರೆ, ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, 388ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನ ಇವತ್ತು ವಿತರಣೆ ಮಾಡಿದ್ರು ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು. ಏನ್ ಹೇಳಲಿಕ್ಕೆ ಬಯಸ್ತೀರಿ? ನೀವು ಕೂಡ ಫಲಾನುಭವಿಯಾಗಿದ್ದೀರಿ, ಗಾಡಿಯನ್ನು ಕೂಡ ನೀವು ತ್ರಿಚಕ್ರ ವಾಹನ ಎಲೆಕ್ಟ್ರಿಕ್ ಬೈಕ್ ಅನ್ನು ಕೂಡ ಪಡ್ಕೊಂಡ್ರಿ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ನೋಡಿ, ಕುಮಾರಸ್ವಾಮಿ ಅವರು ಅವಾಗಲೇ ಮುಖ್ಯಮಂತ್ರಿ ಆಗಿದ್ದಾಗ ಅಂಗವಿಕಲರ ಬಗ್ಗೆ ಬಹಳ ಕಾಳಜಿ ಇದೆ. ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಈಗ ನಮ್ಗೆ ಓಡಕ್ ಆಗ್ತಿರ್ಲಿಲ್ಲ, ಗಾಡಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ಕೆ ನಗರದ ಸಾರಾಮೇಶ್ವರ್ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಅಭಿನಂದನೆ ತಿಳಿಸ್ತಾ ಇದೀವಿ. ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಅಂಗವಿಕಲ ಇನ್ನೂ ಹೆಚ್ಚಿನ ಸಹಾಯ ಮಾಡ್ತಾ ಇದ್ದಾರೆ. ಅವ್ರ ತರ ಯಾರು ಮಾಡಕ್ಕಾಗಲ್ಲ. ಇದಕ್ಕಿಂತ ಮುಂಚೆ ನೀವು ಹೇಗೆ ಓಡಾಡ್ತಾ ಇದ್ರಿ? ನೀವು ಏನ್ ಬಸ್ ಅಲ್ಲ ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಹೆಂಗೆ ಅಂತ? ನಾವೇ ಓಡಾಡ್ತಾ ಇದೀವಿ. ಅಂದ್ರೆ ಸ್ಕೂಟರ್, ಮೋಟರ್ ಸೈಕಲ್ ಅವಶ್ಯಕತೆ ಇತ್ತು. ಏನೋ ಒಳ್ಳೇದ್ ಮಾಡಿ ಕೊಟ್ಟಿದ್ದಾರೆ. ಅನುಕೂಲ ಆಗ್ತಾ ಇದೆ, ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಅವರು ತುಂಬಾ ಅನುಕೂಲ ಮಾಡ್ಕೊಡ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೇಕು. ಹಿಂದೆ ಆಗಿದ್ರು, ಈಗಲೂ ಆದ ತುಂಬಾ ಅನುಕೂಲ. ಅದ್ರಲ್ಲಿ ನಮ್ಮ ಅಂಗವಿಕಲ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅಂಗವಿಕಲ ಮಾಸಾಸನ ಅವರೇ ಹೆಚ್ಚಳ ಮಾಡಿದ್ದು, ಕುಮಾರಸ್ವಾಮಿ ಹೆಚ್ಚಳ ಮಾಡಿದ್ದು. ಆಮೇಲಿಂದ ಅವರಿಗೆ ಮೋಟರ್ ಸೈಕಲ್ ಕೊಟ್ಟಿದ್ದಾರೆ, ತುಂಬಾ ಅನುಕೂಲ ಆಗ್ತಾ ಇದೆ. ಆಮೇಲೆ ಪೆಟ್ಟಿಗೆ ಅಂಗಡಿ ಎಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾನಗದ ಸಾರಾ ಮೈಸೂರು ಕೂಡ ಅದೇ ರೀತಿ ಅನುಕೂಲ ಮಾಡ್ಕೊಡ್ತಾರೆ. ಅಂಗವಿಕಲರಿಗೆ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಅಂತೇಳಿ ಅವ್ರು ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಬೇಕು. ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರು 388ಕ್ಕೂ ಹೆಚ್ಚು ಇವತ್ತು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನು ವಿತರಣೆ ಮಾಡಿದ್ರು. ನೀವು ಫಲಾನುಭವಿಗಳಾಗಿದ್ರಿ, ಏನ್ ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಮಂಡ್ಯ ಜಿಲ್ಲೆಯ ಸಕ್ಕರೆ ನಾಡಿನ ಅಕ್ಕರೆಯ ಜನತೆಯ ಪರವಾಗಿ ಹೃದಯವಂತಿಕೆ ಹೊಂದಿರತಕ್ಕಂಥ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಬೃಹತ್ ಖಾತೆಯನ್ನು ವಹಿಸಿದ್ದಾರೆ ಮೋದಿ ಸರ್ಕಾರದಲ್ಲಿ. ನಾವು ಮಂಡ್ಯ ತಾಲೂಕು ದುದ್ದಬಳಿ ಚಂದ್ರಗ ಗ್ರಾಮದ ನಾಗೇಶ್ವರವರು ನಮಗೆ 371 ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ. ನನಗೆ ಅಂಗವಿಕಲತೆ ಆಗಿ 1 ವರ್ಷದ ಮೇಲೆ 3 ತಿಂಗಳಾಗಿದೆ. ನಾನು ಮಂಡ್ಯ ಜಿಲ್ಲೆಯ ಲೋಕಸಭಾ ಸದಸ್ಯರ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ನನ್ನ ಕ್ರಮ ಸಂಖ್ಯೆನ 371 ಕೊಟ್ಟು ನಮ್ಮ ಮೇಲ್ಕೋಟೆ ಕ್ಷೇತ್ರಕ್ಕೆ ಸೇರಿಸಿದೆ. ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರಾದಂಥ ಮಾಜಿ ಸಚಿವರಾದಂಥ CS ಪುಟ್ಟರಾಜ್ ಅವರ ಸಮ್ಮುಖದಲ್ಲಿ ನಮಗೆ ಈ ದ್ವಿಚಕ್ರ ವಾಹನವನ್ನು ಕೊಟ್ಟು PC ಫಾರಂನಲ್ಲಿ ನಮಗೆ ಸಾಂಕೇತಿಕವಾಗಿ ನೀಡಿದ್ದಾರೆ. ಇನ್ನೂ ಕೀ ದೊರಕಿಲ್ಲ. ಅವರು ಹೃದಯವಂತಿಕೆಯನ್ನು ಮೆಚ್ಚಿ ನಮ್ಮ ಅಂಗವಿಕಲ ವೇತನಚಿಕರ ಪರವಾಗಿ ಹಾಗೂ ಮಂಡ್ಯ ಜಿಲ್ಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅವ್ರಿಗೆ. ಸರ್, ಇವತ್ತು ಕೇಂದ್ರ ಸಚಿವರು ಇವತ್ತು ನಿಮಗೆ ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನ ವಿತರಣೆ ಮಾಡಿದ್ರು. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಸರ್, ಇದು ಮಂಡ್ಯ ಜಿಲ್ಲೆಗೆ ಸಂಕ್ರಾಂತಿ ಹಬ್ಬದ ಸುಗ್ಗಿ ಹಬ್ಬ ಆದಂಗೆ ಆಗೈತೆ. ಕುಮಾರಸ್ವಾಮಿ ಅವರು ಕೊಡ್ತಾರೆ ಅಂತ ಇತಿಹಾಸದಲ್ಲಿ ಕಂಡಿರಲಿಲ್ಲ. ಯಾವ MP ಗಳನ್ನೂ ಕೊಟ್ಟಿರಲಿಲ್ಲ. ಉದಾಹರಣೆ 388 ಗಾಡಿಗಳ ಎಲೆಕ್ಟ್ರಿಕ್ ಗಾಡಿ ಕೊಡಬೇಕು ಅದು ಸುಲಭವಾದ ಕೆಲಸವಲ್ಲ. ನಿರೀಕ್ಷೆ ಮೀರಿ ನಮಗೆ ಕೊಟ್ಟಿದ್ದಾರೆ. ಇದು ಭಾರಿ ಸಂತೋಷ ಸುದ್ದಿ. ಕುಮಾರಣ್ಣನ ಆರೋಗ್ಯ ಚೆನ್ನಾಗಿದೆ. ಚಾಮುಂಡೇಶ್ವರಿ ಇನ್ನೂ ಅದು ಉದ್ದುರ ಬೆಳೀಬೇಕು ಅಂತ ನಮ್ಮ ಆಸೆ. ಇದಕ್ಕಿಂತ ಮುಂಚೆ ಹೇಗೆ ಓಡಾಡ್ತಿದ್ರಿ ನೀವು? ಬಸ್ ಅಲ್ಲ ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಹೆಂಗೆ ಅಂತ? ಸರ್, ಬಸ್ಸಲ್ಲಿ ಓಡಾಡ್ತಾ ಇದ್ದೋ. ಈ ಸರ್ಕಾರ ಗ್ಯಾರಂಟಿ ಮಾಡಿಬಿಟ್ಟು ಅಂಗವಿಕಲರಿಗೆ ಮಾನ್ಯತೆ ಇಲ್ಲದಂತೆ ನ್ಯಾಯ ತಗೊಂಡು ಹೋಗಿದ್ದೀವಿ ನಾವು ಬಸ್ಸಲ್ಲಿ. ಅದರಿಂದ ತುಂಬ ತೊಂದರೆ ಆಯ್ತಾಯಿತ್ತು. ಈಗ ಅಂಗವಿಕಲರಿಗೆ ಭಾರಿ ಅನುಕೂಲ ಆಗೈತೆ ಕೊಟ್ಟಿರೋದು ಕುಮಾರಣ್ಣ. ಸರ್, ಇವತ್ತು 388ಕ್ಕೂ ಹೆಚ್ಚು ತ್ರಿಚಕ್ರ ವಾಹನ ಎಲೆಕ್ಟ್ರಿಕ್ ಬೈಕ್ ನ ವಿತರಣೆ ಮಾಡಿದ್ರು. ಎಷ್ಟು ಖುಷಿ ಆಗುತ್ತೆ ನಿಮಗೆ? ಮುಂಚೆ ಹೇಗೆ ಓಡಾಡ್ತಾ ಇದ್ರಿ? ಯಾರ ಮೇಲೆ ಡಿಪೆಂಡ್ ಆಗಿದ್ರಿ? ಇವಾಗ ಮುಂದೆ ಯಾರು ಕೊಟ್ಟಿರಲಿಲ್ಲ ಗಾಡಿನ. 7 ವರ್ಷ ಆಗಿತ್ತು ನಮಗೆ. ಇವಾಗ ಕುಮಾರಣ್ಣ ಬಂದು ನಮಗೆ ಗಾಡಿ ಕೊಟ್ಟು ಅನುಕೂಲ ಮಾಡಿದ್ದಾರೆ. ನಮ್ಮ ಕುಮಾರಣ್ಣಂತ ವ್ಯಕ್ತಿ ಬೇರೆ ಯಾರೂ ಇಲ್ಲ. ಮತ್ತೆ 28ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಬಂದೇ ಬರ್ತಾರೆ ಅಂತ ನಾನು ಭರವಸೆ ಕೊಡ್ತೀನಿ. 100ಕ್ಕೆ 100. ಹೋದ ಟ್ರಿಪ್ಪು 2014ರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದಿದ್ದೆ. ಹಂಗೆ ಮುಖ್ಯಮಂತ್ರಿ ಆಗಿದ್ರು. 28ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು 50,000 ಚಾಲೆಂಜ್ ಕೊಡ್ತೀನಿ ಯಾರು ಬೇಕಾದ್ರು. ಹೋದ ಟ್ರಿಪ್ಪು ಕಟ್ಟಿದ್ದೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೈತೆ. ಅಷ್ಟು ಜನ ಎಲ್ಲ ಬಿಟ್ಟು ಮುಖ್ಯಮಂತ್ರಿ ಕುಮಾರಣ್ಣನೇ ಅಂತ ಹೆಂಗೆ ಆರಿಸ್ಕೊಂಡಿದ್ರು. ನನಗೇನು ಅನ್ನಿಸ್ತೋ ಆರಿಸ್ಕೊಂಡಿದ್ದೆ. ಈಗಪ್ಪನೂ ಅಟ್ಟೇನೆ ಮುಖ್ಯಮಂತ್ರಿ ಕುಮಾರಣ್ಣರೇ ಆಗೋರು ಮುಖ್ಯಮಂತ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 7 ವರ್ಷದಿಂದ ಹೇಗೆ ಓಡಾಡ್ತಿದ್ರಿ ನೀವು? ಬಸ್ ಅಲ್ಲ ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರಾ ಹಿಂಗೆ ಅಂತ ಹೇಳಿ ಎಷ್ಟು ಖುಷಿ ಆಗತ್ತೆ ಇವಾಗ? ಒಂದು ಬೇರೆ ವೆಹಿಕಲ್ಸ್ ಮಾಡ್ಕೊಂಡಿದ್ದೆ ಸ್ವಂತವಾಗಿ. ಇವಾಗ ಅಣ್ಣ ಕೊಟ್ಟಿದ್ದಾರೆ, ನನಗೆ ಖುಷಿ ಆಯಿತು. ನಾನು ಸ್ವಂತವಾಗಿ ಮಾಡ್ಕೊಂಡಿದ್ದೆ. ಮಾನ್ಯ ಕುಮಾರಸ್ವಾಮಿಗಳ ಅನುದಾನದಲ್ಲಿ ನಮಗೆ ಗಾಡಿ ಕೊಟ್ಟವ್ರೆ. ನಾವು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಂಗವೈಫಲ್ಯ ಆದ್ರೂ ಕುಮಾರಸ್ವಾಮಿಯವರು ನಮ್ಮ ಅಂಗ ಜೋಡಣೆಗೆ ಅವರೇ ಕೃತಕ
ರೀತಿಯಲ್ಲಿ ಜೋಡಣೆಯಾಗಿದ್ದಾರೆ. ಮುಂದೆ ಸಮಾಜದಲ್ಲಿ ಎಲ್ಲರಂತೆ ಬದುಕಲಿ ಅಂದ್ಬಿಟ್ಟು ಈ ಗಾಡಿ ನಮಗೆ ಸಮಾಜಮುಖಿಯಾಗಿ ಬದುಕೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಂದೆ ಇವರು ಕರ್ನಾಟಕದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂದ್ಬಿಟ್ಟು ನಮ್ಮ ಸಂಪೂರ್ಣವಾದ ಆಸೆ. ಮುಂಚೆ ಹೆಂಗ್ ಓಡಾಡ್ತಾ ಇದ್ರಿ, ಹೆಂಗಿತ್ತು? ಗಾಡಿ ಇಲ್ದೇನೆ ಪೇಚಾಡ್ಕೊಂಡು ಭಾಳ ಶ್ರಮದಿಂದ ಓಡಾಡ್ತಾ ಇದ್ದೋ, ಈಗ ಖುಷಿಯಾಗಿ ಲವಲವಿಕೆಯಿಂದ ಓಡಾಡ್ಕೊಂಡು ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ತೊಡಗ್ತೀವಿ. ಹಾಂ, ಯಾವ ಊರಿಂದ ಬಂದ್ರಿ? ನಾವು ಮಲ್ನಾಯಕನಹಳ್ಳಿ ಮದ್ದೂರು ತಾಲೂಕು, ಅಲ್ಲಿಂದ ಬಂದಿದ್ದೀವಿ. ಮನೇಲಿ ಗೋವಿದೆ, ನಮ್ಮ ಹೆಂಗಸರು ಹುಲ್ಕುಯ್ ಕೊಟ್ಟು ಗಾಡಿ ಮೇಲೆ ಹಾಕೊಂಡ್ಬಂದು ಹಸುವಿಗೆ ಹುಲ್ಲು ಹಾಕಿ ನಮ್ಮ ಹೆಂಗಸರು ಹಾಲು ಕರೀತಾರೆ, ಜೀವನ ಕಳೀತೀವಿ. ಸರ್, ಇವತ್ತು ಫಲಾನುಭವಿಗಳಾಗಿದ್ರಿ ನೀವು. ಈ ಹಿಂದೆ ಹೇಗೆ ಓಡಾಡ್ತಿದ್ರಿ? ಇವತ್ತು 388ಕ್ಕೂ ಹೆಚ್ಚು ವಾಹನಗಳು ವಿತರಣೆ ಮಾಡಿದ್ರು, ನೀವು ಅದರಲ್ಲಿ ಒಬ್ರು ಫಲಾನುಭವಿಗಳಾಗಿದ್ರಿ. ಏನ್ ಹೇಳಿಕ್ ಬಯಸ್ತೀರಿ ಸಂದರ್ಭದಲ್ಲಿ? ಸರ್ ತುಂಬ ಖುಷಿ ಆಯಿತು. ನಮಗೆ ಎಲ್ಲೇ ಹೋಗೋಕ್ಕೂ ತುಂಬ ಹಿಂಸೆ ಆಗ್ತಿತ್ತು, ನಡೆದಾಡೋಕ್ಕೂ ತುಂಬ ಹಿಂಸೆ ಆಗ್ತಿತ್ತು. ನಮಗೆ ಕಾಲಿದ್ದವ್ರಿಗೆ ಕಾಲು ಬಂದಂಗೆ ಆಗಿದೆ. ಇವಾಗ ನಡೆದಾಡೋಕ್ಕೆ ನಮಗೆ ಭಗವಂತ ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ. ಭಗವಂತನೇ ನಮಗೆ ಆ ರೂಪದಲ್ಲಿ ಬಂದಿದ್ದಾನೆ. ತಂದೆ ಮಾದೇಶ್ವರ, ತಾಯಿ ಚಾಮುಂಡೇಶ್ವರಿ ಎಲ್ಲ ಕುಮಾರನ ರೂಪದಲ್ಲಿ ಬಂದು ನಮಗೆ ಇವತ್ತು ಸಹಾಯ ಮಾಡಿದ್ದಾರೆ. ನಾವಿವತ್ತು ನಡೆದಾಡೋಕ್ಕೆ ನಮ್ಗೆ ಕಾಲಾಗಿದ್ದಾರೆ, ನಮ್ಗೆ ಶಕ್ತಿ ಆಗಿದ್ದಾರೆ. ಈಗ ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ ಭಗವಂತ. ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮಂಥ ಕಡು ಬಡವರಿಗೆ, ನಮ್ಮಂಥವ್ರಿಗೆ, ವಿಕಲಚೇತನರಿಗೆ ಅವರು ಮಾಡ್ತಾ ಇರೋಂಥ ಅಭಿವೃದ್ಧಿ ಇನ್ನೂ ಅವರು ಹೆಚ್ಚು ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತೀವಿ ಸರ್. ಎಲ್ಲಿಂದ ಬಂದಿದ್ದೀರಾ ನೀವು? ಸರ್ ನಾವು ಮದ್ದೂರು ತಾಲೂಕು ಕೊಕ್ರಬೀಳೂರು ಪಕ್ಕದಲ್ಲಿ ಹುಲಿಕೆರೆ ಸರ್. ಹೇಗೆ ಓಡಾಡ್ತಿದ್ರಿ ಮುಂಚೆ ಬಸ್ಸಲ್ಲಿ ಓಡಾಡ್ತಿದ್ದೆ ಸರ್. ಆಟೋ ಏನೋ ಯಾರು ಕರ್ಕೊಂಡು ಹೋಗ್ತಾವ, ಅದು ಅಲ್ಲಿ ಡ್ರಾಪ್ ಹಾಕಿಸ್ಕೊಳ್ತಿದೆ. ಆ ಬೇರೆ ಮೇಲೆ ಡಿಪೆಂಡ್ ಆಗಿದೆ. ಇವತ್ತು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಂಥ ಶಕ್ತಿ ಅವರು ತುಂಬಿದ್ದಾರೆ ಸರ್. ಗಾಡಿನೂ ಕೊಟ್ಟರು. ರೈತರಿಗೂ ಕಷ್ಟ ಆದೆ ಅಂತ ಸಾಲ ಮನ್ನಾ ಮಾಡಬೇಕು ಅಂತ ಭಾಳ ಲಿಗಾದೆ. ಮುಂದೆ 2018 ಇಸ್ವಿಲಿ ಹೆಂಗೆ ಬಂದೋ 7ಕ್ಕೆ 7, 28ಕ್ಕೂ 7ಕ್ಕೆ 7 ತಗೋಬೇಕು ಅಂತ ರೈತರು ಅಷ್ಟೇ ಅಗ್ನಿಮನೆ ತಗೋ, ಹೋಟ್ಲು ತಗೋ, ಇದ್ರದವು ಗದ್ದೆ ಹೊಲವತ್ತವು ರೈತ ಸಾಲ ಮನ್ನಾ ಮಾಡ್ತಾರೆ. ನಮ್ಮ ಹಿರಿಯ ನಾಯಕರಿಗೆ, ಅಂಗವಿಕರಿಗೆ 5,000 ಮಾಡ್ತಾರೆ. ನಮಗೆ ಅನುಭವ ಇರ್ತದೆ. ನಮಗೆ ಒಂದು ಹಿರಿಯ ನಾಯಕರಿಗೆ ಆಸ್ಪತ್ರೆಗೆ ಹೋದರೆ 1,000 ರೂಪಾಯಿ ಸಾಪ್ ಕೊಡೈತದೆ. ಏನು ಸಿಕ್ಕೋದು? 5,000 ಮಾಡಬೇಕು ಅಂತ ಅವ್ರು ಲಿಯಾದೆ ಅವ್ರಿಗೆ, ಕುಮಾರಣ್ಣಗೆ. ನೆಕ್ಸ್ಟು ಮುಖ್ಯಮಂತ್ರಿ 28ಕ್ಕೆ ಮಾಡಬೇಕು, 7ಕ್ಕೆ 7 ಮಂಡ್ಯ ಜಿಲ್ಲೆ ತಗೋಬೇಕು. ಹಿಂದೆ 2018ರಲ್ಲಿ ಹೆಂಗೆ ತಗೊಂಡು ಬಹುಮತಾಗೆ ಹಂಗೆ ನಾವು 28ಕ್ಕೂ 7ಕ್ಕೆ 7 ತಗೋಬೇಕು ಅಂತ ಕಬ್ಬು ಗದ್ದೆ ಕಳೆ ಕಳುತ್ತಾವು. ಇದು ಹೆಂಗಸರುಗಳು ಕಳೆ ಕೂಲಿ ಮಾಡೋರು, ಆಮೇಲೆ ಇತರ ತಿರುಗಾಡೋರು ನಮ್ಮ ಕುಮಾರನ್ನು ತಗೋಬೇಕು ಅಂತ ಲಿಗಾದೆ. ಹಿರಿಯ ನಾಯಕರಿಗೆ ನನಗೆ ದುಡ್ಡೇ ಬರಲಿಲ್ಲ, ಏನು ಮಾಡೋದು? ಇದು 1,200 ರೂಪಾಯಿ ನಮ್ಗೆ ಏನು ಸಿಗ್ತಿಲ್ಲ. ನಮ್ಮ ಕುಮಾರಣ್ಣ 5,000 ಮಾಡ್ತೀನಿ ಅಂದವ್ರೆ. ನಮ್ಮ ವಿಕಲಚೇತನವ್ರಿಗೆ, ಹಿರಿಯ ನಾಯಕರಿಗೆ 5,000 ಮಾಡ್ತೀನಿ ಅಂತ ಭಾರಿ ಲಿಗುವಾಗೆ ಕನಸು ಕಾಣ್ತಾರೆ. ನಾವು ಮದ್ದೂರು ತಾಲೂಕು ಆತ್ಮೂರು ಹೋಬಳಿ ಮಲ್ಲಂಗುಪ್ಪೆ.